ಎಲ್ರಿಗೂ ನಮಸ್ಕಾರ, ಶುಭೋದಯ. ಬೆಳಗಿನ ಈ ಮೌನ ನಿಶಬ್ದ ನನಗೆ ತುಂಬ ಇಷ್ಟ ಆಗಿದ್ದು. ಜೊತೆಗೆ ಇವತ್ತು ಸಡನ್ನಾಗಿ ಅನ್ನಿಸ್ತು ನನ್ನ ಬೆಳಗಿನ ರೂಟೀನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋಬೇಕು ಅಂತ. ತುಂಬ ದಿನ ಬೇರೆ ಆಗಿತ್ತಲ್ಲ ವ್ಲಾಗ್ನ ಹಾಕಿ. ಸೊ ಹಾಗೆ ರ್ಯಾಂಡಮ್ ಆಗಿ ಅನ್ಪ್ಲ್ಯಾಂಡ್ ಆಗಿ ಮಾಡಿದಂಥ ವ್ಲಾಗ್ ಇದು. ದಿನ ನಾನು ಎದ್ದಿದ ತಕ್ಷಣ ಸಹಿ ನನ್ನ ಜೊತೆಗೆ ಎದ್ಬಿಡ್ತಾನೆ. ಅದು ನಾನು ಬೇಗ ಎದ್ದರೂ ಅಷ್ಟೇ, ಅಕಸ್ಮಾತ್ ನಾನು ಲೇಟಾಗಿ ಎದ್ದರೂ ಅಷ್ಟೇ. ನಾನು ಮಲಗದಷ್ಟು ಸಮಯ ಕೆಲವೊಂದು ಸಲ ಮಲ್ಕೋತಾನೆ. ತುಂಬ ಟಯರ್ಡ್ ಅನಿಸಿದ್ರೆ ಮಾತ್ರ ಅವನು ನಾನು ಎದ್ದರೂ ಕೂಡ ಇನ್ನೂ ಎದ್ದಿರಲ್ಲ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಿಸಿನೀರಿಗೆ ಒಂದು ಚಿಟಕಿ ಅರಿಶಿನ ಮತ್ತು ಲಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಬಹಳ ಉಪಯೋಗಕಾರಿ ಅಂತೇಳಿ. ಸೊ ಟರ್ಮರಿಕ್ ಅಂದರೆ ಅರಿಶಿನ ನಮ್ಮ ದೇಹದ ಊತವನ್ನು ಇಳಿಸ್ತದೆ. ಸೊ ನನ್ನ ಬೆಳಗಿನ ಸೂಪರ್ ಡ್ರಿಂಕ್ ಜೊತೆಗೆ ನಾನು ಸಹಿಗೂ ಕೂಡ ಹಾಲನ್ನ ಕುಡಿಸ್ಬಿಡ್ತೀನಿ. ಸೊ ಅವನಿಗೆ ಬೆಳಗ್ಗೆ ಹೊತ್ತು ಕೂಡ ನಾನು ಪೂಸಿ ಮಾಡೇ ಕುಡಿಸ್ಬೇಕು. ಕೆಲವೊಂದು ಸಲ ಪಟ್ಟಂತ ಕುಡಿದ್ಬಿಡ್ತಾನೆ, ಕೆಲವೊಂದು ಸಲ ಈ ಥರ ಹೊರಗಡೆ ಎಲ್ಲ ಓಡಾಡಿಸಿನೇ ಕುಡಿಸ್ಬೇಕು ಅವನಿಗೆ. ಈ ರೀತಿ ಬೆಳಗ್ಗೆ ಹೊತ್ತು ನಮ್ಮೊಟ್ಟಿಗೆ ನಾವೇ ಸ್ವಲ್ಪ ಹೊತ್ತು ಸಮಯ ಕಳೆಯೋದ್ರಿಂದ ಆದಷ್ಟು ಸಾಕಷ್ಟು ವಿಷಯಗಳು ನಮ್ಮ ತಲೆಗೆ ಬಂದೋಗುತ್ತೆ ಅಂತ ಅನಿಸುತ್ತೆ. ಐ ಥಿಂಕ್ ಈ ಥರ ಅನುಭವ ನಿಮಗೂ ಆಗಿರುತ್ತೆ ಅಂತ ಅನ್ಕೋತೀನಿ. ಸಹಿ ಸಾಕು, ಥ್ಯಾಂಕ್ ಯು. ನಾನು ರೆಕಾರ್ಡ್ ಆನ್ ಆಗಿದೆ ಅಂತ ಅಂದ್ಕೊಂಡೆ, ಬಟ್ ಅದು ರೆಕಾರ್ಡೇ ಮಾಡಿಲ್ಲ ನಾನು. ಸೊ ಇಲ್ಲಿ ಆಲೂಗಡ್ಡೆ ಪಲ್ಯಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂತ ನೋಡ್ಕೊಳ್ಳಿ. ಇನ್ನು ಬೆಸ್ಟ್ ಗಿಫ್ಟ್ ಅಂದರೆ ಸಹಿ ಪ್ರತಿಯೊಂದು ಕೆಲಸದಲ್ಲೂ ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಾನೆ. ಸೊ ಅದು ಕೆಲವೊಂದು ಸಲ ಕಿರಿಕಿರಿ ಅನಿಸುತ್ತೆ, ಕೆಲವೊಂದು ಸಲ ಖುಷಿ ಅನಿಸುತ್ತೆ. ಸೊ ಮೌನವಾಗಿ ನಿಧಾನವಾಗಿ ಅದರಲ್ಲೂ ನೆಮ್ಮದಿಯಿಂದ ಅಡುಗೆ ಮಾಡೋದ್ರಲ್ಲಿರೋ ಸಂತೋಷ ಅದೊಂಥರ ಥೆರಪಿಕ್ ಅಂತ ಅನಿಸುತ್ತೆ. ಇನ್ನು ಸಹಿ ವಿಚಾರ ಅಂತ ಬಂದರೆ ಒಂದೊಂದು ಮಕ್ಕಳು ಒಂದೊಂದು ಥರ ಅಂತ ಹೇಳ್ಬೋದು. ಸೊ ಇದೊಂಥರ 24/7 ಜಾಬ್ ಥರ. ನಾನು ಫಸ್ಟ್ ಟೈಮ್ ತಾಯಿ ಆಗಿರೋದು, ನನಗೂ ಅನುಭವಗಳೆಲ್ಲ ಹೊಸ್ತು. ಮುಖ್ಯವಾಗಿ ಮದರ್ ಅಂತ ಬಂದರೆ, ತಾಯಿ ಅಂತ ಬಂದರೆ ಪೇಷನ್ಸ್ ವೆರಿ 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 ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅಂದರೆ ನಾನು ತುಂಬ ಸಲ ಪೇಷನ್ಸ್ನ ಕಳ್ಕೊಂಡಿದ್ದೀನಿ. ನನ್ನ ತಾಳ್ಮೆ ಕಳ್ಕೊಂಡು ನಾನು ಹತ್ತಿದ್ದುಂಟು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ. ಬಟ್ ಬೆಳೀತಾ ನನ್ನ ಮಗ ದೊಡ್ಡವನಾಗ್ತಾ ಎಲ್ಲ ಕಡಿಮೆ ಆಯಿತು. ಆದರೆ ನಾನು ಲಕ್ಕಿಲಿ ನಾನು ಅಂಥ ಗಲಾಟೆ ಇರೋವಂಥ ಮಗ ಅಲ್ಲ. ನನ್ನ ಮಗ ತುಂಬ ಸೈಲೆಂಟಾಗಿದ್ದ ಚಿಕ್ಕ ವಯಸ್ಸಲ್ಲಿ. ಈಗ ಇತ್ತೀಚೆಗೆ ಕೆಲವೊಂದು ಆಟಗಳನ್ನ ಕಲಿತು ಆ ಥರ ಆಡ್ತಾನೆ ಅಷ್ಟೇ. ಅದೊಂಥರ ಮಕ್ಕಳು ಆಟಾಡೋದೇ ನೋಡೋಕ್ಕೆ ಚೆಂದ. ಮಕ್ಕಳು ಬೆಳೀತಾ ಅವ್ರಗಳ ಬಿಹೇವಿಯರೇ ಚೆಂದ ಅಂತ ಅನಿಸುತ್ತೆ. ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಆಟಾಡ್ತಾಯಿದ್ರೆ ಮಕ್ಕಳು ತುಂಬ ಖುಷಿ ಪಡ್ತಾರೆ. ನಾನು ಕೆಲವೊಂದು ಸಲ ಸಹಿ ಜೊತೆ ಆ ಥರ ಇರ್ತೀನಿ. ಕೆಲವೊಂದು ಸಲ ಕೆಲಸದ ಮಧ್ಯೆ ಅವ್ನು ಅಡ್ಡಿ ಬರ್ತಾಯಿದ್ರೆ ಸಿಟ್ಟು ಮಾಡ್ತೀನಿ. ಮೇನ್ ಏನಪ್ಪ ಅಂದರೆ ನಮ್ಮ ಮಕ್ಕಳು ನಮಗಿಂತ ಚೆನ್ನಾಗಿ ಇನ್ಯಾರಿಗೂ ಗೊತ್ತಿರಲ್ಲ. ಸೊ ಅವ್ರನ್ನ ಅರ್ಥ ಮಾಡ್ಕೊಂಬಿಟ್ರೆ ನಾನೀಗ ಯೂಸ್ ಮಾಡ್ತಿರೋಂಥ ಹೇರ್ ಸ್ಪ್ರೇ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಕಂಪ್ಲೀಟಾಗಿ ಹೇರ್ ಕೇರ್ ಬಗ್ಗೆ ಹೇಳ್ತೀನಿ, ಏನೇನು ಹಚ್ಕೋತೀನಿ ಅಂತ. ಸೊ ಈಗ ಸಹಿ ಇಲ್ಲ ಮನೆಯಲ್ಲಿ. ಅವ್ನು ಬೆಳೀತಾ ಮನೇಲಿರೋದೇ ಕಷ್ಟ ಆಗಿಬಿಟ್ಟಿದೆ. ಅಂದರೆ ಒಂದು ರೌಂಡ್ ಅವ್ನು ಹೊರಗಡೆ ಹೋಗಿ ಬರಲೇಬೇಕು. ಅವನಿವಾಗ ಅವ್ರ ಅಪ್ಪನ ಜೊತೆ ಹೊರಗಡೆ ಹೋಟೆಲ್ಗೆ ಹೋಗಿದ್ದಾನೆ. ಸೊ ಅವ್ನು ಬರೋಷ್ಟರಲ್ಲಿ ನನ್ನ ಮನೆ ಕೆಲಸ ಏನೇನಿದೆ A to Z ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಬಿಡ್ಬೇಕು. ಅವ್ನು ಬಂದರೆ ಇನ್ನೂ ಕೆಲಸ ಜಾಸ್ತಿ ಆಗುತ್ತೆ ಹೊರತು ನನ್ನ ಕೆಲಸ ಕಡಿಮೆ ಮಾಡ್ತೀನಿ ಅಂತ ಪಾಪ ಹೆಲ್ಪ್ ಮಾಡೋಕ್ಕಂತ ಬರ್ತಾನೆ ಲಕ್ಕಿಲಿ. ಬಟ್ ಅದು ಹೆಲ್ಪ್ ಇನ್ನೂ ಡಬಲ್ ಕೆಲಸ ಆಗಿರುತ್ತೆ. ಸೊ ನನ್ನ ಸಣ್ಣ ಪುಟ್ಟ ಕೆಲಸ ಏನೇನಿರುತ್ತೆ ಎಲ್ಲ ಮುಗಿಸ್ಕೊಂಡು, ಅಕಸ್ಮಾತ್ ನಂದು ಸ್ನಾನ ಇದ್ದರೆ ಸ್ನಾನ ಮುಗಿಸಿ ಪೂಜೆನೂ ಕೂಡ ಮುಗಿಸ್ಕೊಬಿಡ್ತೀನಿ ಅವ್ನು ಬರೋಷ್ಟರಲ್ಲಿ. ಈ ಥರ ಮಕ್ಕಳು ಹೊರಗಡೆ ಹೋಗಿ ಬರೋಷ್ಟರಲ್ಲಿ ಕೆಲಸ ಮುಗಿಸ್ಕೊಳ್ಳೋದು ಒಂಥರ ಖುಷಿ ಅನಿಸುತ್ತೆ. ಎಲ್ಲ ಕೆಲಸ ಪಟ್ ಅಂತ ಆಗ್ತಿರುತ್ತೆ. ಸೊ ಸಾಕಷ್ಟು ಮದರ್ಸ್ ನನ್ನ ರಿಲೇಟ್ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಸೊ ಈಗ ಎಲ್ಲ ಕೆಲಸ ಮುಗಿದಿದೆ, ಜೊತೆಗೆ ದೀಪ ಕೂಡ ಹಚ್ಚಾಗಿದೆ. ಸೊ ಫೈನಲಿ ಸಹಿ ಬಂದ. ಸಹಿ ಸಾಮಿ ಮಾಡು. ಸಾಕು ಸಾಕು ಸಾಕು. ನಾನು ಯಾವಾಗಲೂ ನಂಬೋದೇನಪ್ಪ ಅಂದರೆ
ನಾವು ಚಿಕ್ಕ ವಯಸ್ಸಲ್ಲೇ ಮಕ್ಳಿಗೆ ಏನು ಕಲಿಸ್ತೀವಿ, ನಾವೇನು ಅವ್ರಿಗೆ ಯೋಚನೆ ತುಂಬ್ತೀವಿ, ಬೆಳೀತಾ ಬೆಳೀತಾ ಖಂಡಿತವಾಗ್ಲೂ ಅವ್ರ ಮೈಂಡಲ್ಲಿ ಅದು ಇದ್ದೇ ಇರುತ್ತೆ. ಸೊ ನಾನು ಸಹಿಗೆ ಏನೇನು ಹೇಳ್ಕೊಡ್ತೀನಿ ಅದನ್ನು ಅವ್ನು ಮಾಡೇ ಮಾಡ್ತಾನೆ. ಅವ್ನು ಸ್ನಾನ ಮಾಡಿದ ತಕ್ಷಣ ದೇವ್ರ ಕೈ ಮುಗಿ ಅಂತ ಹೇಳ್ಕೊಟ್ಟಿದ್ರೆ ಅವನು ಹಾಗೇ ಮಾಡ್ತಾನೆ. ಸೊ ಸಾಕಷ್ಟು ವಿಚಾರಗಳನ್ನ ನಾನು ಏನು ಕಲಿಸಿದ್ದೀನಿ ಅವ್ನು ಫಾಲೋ ಮಾಡ್ತಾನೆ. ಅದು ತುಂಬ ತುಂಬ ಖುಷಿ ಅನಿಸುತ್ತೆ ನನಗೆ. ಇನ್ನೂ ಸಾಕಷ್ಟು ವಿಚಾರಗಳನ್ನ ತಡ್ಕೊಳ್ಳೋಂಥ ಶಕ್ತಿ ಅಥವಾ ಎದುರಿಸೋವಂಥ ಶಕ್ತಿ ಮೋಸ್ಟ್ಲಿ ದೇವರು ಹೆಣ್ಮಕ್ಳಿಗೆ ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ. ಅಂದರೆ ಅದರಲ್ಲೂ ತಾಯ್ತನ ಅನ್ನೋದು ತುಂಬ 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 ದೊಡ್ಡ ಜವಾಬ್ದಾರಿ. ಅದು ಸಾಧಾರಣ ಅಲ್ಲವೇ ಅಲ್ಲ. ಅದು ಅನುಭವಿಸ್ತಿರೋರಿಗೆ ಗೊತ್ತು, ಅಥವಾ ಆ ತಾಯ್ತನದ ಜರ್ನಿಲಿ ಇರೋರಿಗೆ ಗೊತ್ತು ಅದೆಷ್ಟು ಕಷ್ಟ ಇರುತ್ತೆ, ಜೊತೆಗೆ ಇಷ್ಟ ಇರುತ್ತೆ. ಅದೇನು ಕಷ್ಟನ, ಅದೇನು ಹೀಗ ಆಗ ಅಂತ ಹೇಳೋರಿಗೆ ನಾವೇನು ಹೇಳೋಕ್ಕಾಗಲ್ಲ. ಬಿಕಾಸ್ ಆ ಒಂದು ಸಾಲಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ ಹೇಗಿರುತ್ತೆ ಅದೊಂದು ದಾರಿ ಅಂತ. ತಾಯಿ ಆಗೋದು ಅಥವಾ ತಾಯಿ ಆದಮೇಲೆ ನಮ್ಮಲ್ಲಾಗೋ ಚೇಂಜಸ್ಸು ಎಲ್ಲನೂ ಹೇಳ್ಕೊಳಕ್ಕಾಗಲ್ಲ. ಅದೆಲ್ಲ ಮಾತಲ್ಲಿ ವರ್ಣಿಸೋಕ್ಕಂತೂ ಆಗೋದೇ ಇಲ್ಲ. ಅದಕ್ಕೆ ಅನಿಸುತ್ತೆ ಇನ್ನೊಂದು ಜನ್ಮ ಎತ್ತು ಬರೋಂಗಾಗುತ್ತೆ ಅಂತ ಹೇಳ್ತಾರಲ್ಲ, ಅದು 100ಕ್ಕೆ 100 ಸತ್ಯ. ಪ್ರತಿಯೊಂದರಲ್ಲೂ ಚೇಂಜ್ ಆಗಿರುತ್ತೆ. ಈವನ್ ಬಾಡಿ, ಮೆಂಟಲ್ ಪ್ರೆಷರ್ ಆಗಿರ್ಬೋದು, ಫಿಸಿಕಲ್, ಮೆಂಟಲ್ ಎಲ್ಲದರಲ್ಲೂ ಚೇಂಜಸ್ ಇರುತ್ತೆ. ಬಟ್ ಅದು ಚೇಂಜಸ್ ಎಲ್ಲ ನಮ್ಮ ಮಕ್ಕಳು ನೋಡೇನೆ ಎಲ್ಲ ಮರ್ತೋಗುತ್ತೆ. ಏನೋ ಅಂದ್ಕೋಬೇಡಿ, ತುಂಬ ದೊಡ್ಡೋಳ ಥರ ಮಾತಾಡ್ತಿದ್ದೀನಿ ಅಂತ. ನನಗೆ ಹೇಳ್ಬೇಕು ಅಂತ ಅನ್ನಿಸ್ತು. ನನ್ನ ಅನುಭವಕ್ಕೆ ಬಂದಿರೋದು ಅಷ್ಟೇ ಹೇಳ್ತಿರೋದು. ಯಾರ್ಯಾರು ತಾಯಿ ಆಗಿದ್ದೀರಾ ಇದೊಂದು ತಾಯ್ತನನ ಎಂಜಾಯ್ ಮಾಡೋಣ ಅಷ್ಟೇ. ಲವ್ ಯು ಟು ಮಮ್ಮ. ಸೊ ನೋಡಿದ್ರಲ್ಲ, ಇದು ನನ್ನ ಮಿನಿ ಡೈಲಿ ವ್ಲಾಗ್ ಆಗಿರುತ್ತೆ. ಇದೇ ರೀತಿ ನನ್ನ ದಿನ ಆಲ್ಮೋಸ್ಟ್ ಆಲ್ ಇದೇ ರೀತಿ ಇರುತ್ತೆ. ನನಗೆ ತುಂಬ ಇಷ್ಟ ಆಗುವಂಥ ಒಂದು ಮೂಮೆಂಟ್ ಅಂದರೆ ಇದೇನೆ. ಸೊ ಸರಿ, ಹಾಗಾದರೆ ಮತ್ತೆ ಆದಷ್ಟು ಬೇಗ ಸಿಗ್ತೀನಿ. ನಮಸ್ಕಾರ.